ಸೋ ಕಾಲ್ ಫಿಲ್ಮಿಂದ ಇನ್ನೊಂದು ಎಪಿಸೋಡ್ಗೆ ಅಷ್ಟು ಸ್ವಾಗತ ಸುಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡಕತ್ತೀನಿ ಒಂದು ಸೀರೀಸ್. ಆ ಸೀರೀಸ್ ಹೆಸರು ಬಂದ್ಬಿಟ್ಟು ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತೇಳಿ. ಈ ಸೀರೀಸ್ ನಾನು ಡೈರೆಕ್ಟ್ ಮಾಡಿದವರು ನಿಖಿಲ್ ಅಡ್ವಾಣಿ ಅವರ, ಮತ್ತು ಇದು ಸುನಿಲ್ ಯಾವ್ದಾಗ ಬಂದೈತಿ. ಬರೀ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಸೀರೀಸ್ದಾಗ ನನಗೆ ಒಂದು ಪಾಸಿಟಿವ್ ಪಾಯಿಂಟ್ ಏನು ಅನ್ಸಿದಪ್ಪ ಅಂತಂದ್ರೆ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಆನ್ ಟಾಪ್ ಐತ್ ಬೈ. ಎದಕ್ಕಪ್ಪ ಅಂತಂದ್ರೆ ಸೀರೀಸ್ದಾಗ ಏನು ಕ್ಯಾರೆಕ್ಟರ್ಸ್ ತೋರ್ಸಾರಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಗಾಂಧೀಜಿ, ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಅವ್ರ ಜೊತೆ ಯಾರು ಕೈ ಕೆಲಸ ಮಾಡ್ತಿದ್ರಲ್ಲ ಅವ್ರು ಅಷ್ಟು ಆ್ಯಕ್ಟಿಂಗ್ ಏನು ತೋರ್ಸಾರಲ್ಲ, ಅದ್ರ ಜೊತೆ ಮ್ಯೂಸಿಕ್ ಏನು ಬ್ಲೆಂಡ್ ಮಾಡ್ಯಾರಲ್ಲ ಬೈ, ಮ್ಯೂಸಿಕ್ ಯಾರು ಕ್ರಿಯೇಟ್ ಮಾಡ್ಯಾರ ಮತ್ತು ಎಡಿಟರಿಗೆ ಹ್ಯಾಟ್ಸ್ ಆಫ್. ಸೊ ಏನು ನೋಡ್ರಿ, ಇದೊಂದು ರಿಯಲ್ ಇನ್ಸಿಡೆಂಟ್ ಮ್ಯಾಗ ಆಗಿದ್ದ ಸೀರೀಸ್ ಐತೆ. ಪಾರ್ಟಿಷನ್, ಇಂಡಿಯಾ ಪಾಕಿಸ್ತಾನ ಹೆಂಗೆ ಪಾರ್ಟಿಷನ್ ಆಯಿತು, ಎದ್ರ ಸಂಬಂಧ ಪಾರ್ಟಿಷನ್ ಆಯಿತು. ಇದು ಸೀಸನ್ 1 ಸೀಸನ್ 2 ಬಂದಿತ್ತು. ಸೀಸನ್ 1 ಹೋದ ವರ್ಷ ಹಚ್ಚಿ ವರ್ಷ ಬಂದಿತ್ತು ಅನ್ಕೋತೀನಿ. ಅದು ನೋಡಿ ನಾನು, ಆದ್ರೆ ಅದು ರಿವ್ಯೂ ಮಾಡಿದ್ದಿಲ್ಲ. ಅದಕ್ಕಪ್ಪ ಅಂದರೆ ಅವಾಗ ನನ್ನ ಚಾನಲ್ ಇದ್ದಿದ್ದೆ ಡೌಟ್ ಅನ್ಕೋತೀನಿ ನಾನು. ಸೊ ಅದು ಸೀರೀಸ್ ನೋಡಿ ನಾನು, ಅದು ನನಗೆ ಇಷ್ಟ ಆಗಿತ್ತು. ಆದ್ರೆ ಆ ಸೀರೀಸ್ ಬರೀ ಒಂದೇ ಸೈಡ್ ಬಗ್ಗೆ ಮಾತಾಡಕತ್ತಿತ್ತೆ. ಅದಕ್ಕೆ ಈ ಸೀಸನ್ ಲೆಫ್ಟ್ ಸೈಡು ಇಲ್ಲ, ರೈಟ್ ಸೈಡು ಇಲ್ಲ, ಒಂದು ಸೆಂಟರ್ ಬಗ್ಗೆ ಮಾತಾಡಕತ್ತಿತ್ತು ಅಂತ ಅನ್ಕೋತೀನಿ. ಮತ್ತು ಇದು ಪೂರ್ತಿ ನನಗಷ್ಟು ಹಿಸ್ಟ್ರಿ ಗೊತ್ತಿಲ್ಲ. ಅದ್ರ ಪಾರ್ಟಿಷನ್ ಎದಕ್ಕೆ ಹಾಕಿತ್ತದು ಗೊತ್ತು, ಹೆಂಗೆ ಆಗಿತ್ತದು ಗೊತ್ತು, ಮತ್ತು ಯಾರ್ಯಾರು ಏನೇನು ಅಲ್ಲಿ ಏನು ಜಗಳ ಆಗಿತ್ತು ಅದು ಗೊತ್ತು ನನಗೆ. ಆದರೆ ಈ ಸೀರೀಸ್ದಾಗ ಏನು ಡ್ರಾಮಾ ತೋರ್ಸಾರಲ್ಲ, ಅದು ಡ್ರಾಮಾ ಆಗಿದ್ದು ನನಗೆ ಗೊತ್ತಿಲ್ಲ. ಅದಕ್ಕೆ ನಾ ಆ ಎಕ್ಸ್ಪರ್ಟ್ಸಿಗೆ ಹೋಗಂಗಿಲ್ಲ. ಸೀರೀಸ್ದಾಗ ಏನು ತೋರ್ಸಾರ ಅದು ಅಷ್ಟೇ ಹೇಳಕತ್ತೀನಿ ನಾನು. ಸೀರೀಸ್ದಾಗ ಏನು ತೋರ್ಸಾರ ಅದು ಅಷ್ಟೇ ಹೇಳಕಪ್ಪ ಅಂತಂದ್ರೆ ಡೈರೆಕ್ಟರ್ ನಿಖಿಲ್ ಅಡ್ವಾಣಿ ಅವರ ಭಾರಿ ಮಾಡೋದು ಕೆಲಸ. ಅವ್ರ ಕೆಲಸ ಈ ಸೀರೀಸ್ದಾಗ ಹೊರಗೆ ಬರ್ತೈತೆ ಅಂತ ಅನ್ಕೋತೀನಿ ನಾನು. ಎದಕ್ಕಪ್ಪ ಅಂತಂದ್ರೆ ಇವ್ರದೇ ಮುಂದೊಂದು ಸೀರೀಸ್ ಬರಕತ್ತೈತಿ, ದ ರೆವಲ್ಯೂಷನರೀಸ್ ಅಂತೇಳಿ. ಭುವನ್ ಬಾಬು ಅದಾನ ಅದ್ರಾಗ. ಸೊ ಅದ್ರ ಸಂಬಂಧ ನಾನು ಭಾಳ ಎಕ್ಸೈಟೆಡ್ ಇದ್ದೀನಿ. ಮೊದಲೇ ಮತ್ತು ಬರೀ ಭುವನ್ ಬಾಬು ಸಂಬಂಧ ಎಕ್ಸೈಟೆಡ್ ಆಗಿದ್ದೆ. ಅದ್ರ ನಿಖಿಲ್ ಅಡ್ವಾಣಿ ಅವ್ರದ್ದು ಇದು ಏನು ಸೀರೀಸ್ ನೋಡಿದಲ್ಲ ನಾನು, ಇದು ನೋಡೋಣ ನನಗೆ ಎಕ್ಸೈಟ್ಮೆಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಹೋಯ್ತು. ನಾನು ತಮಿಳ್ನಾಗ ಏನು ಬರ್ದೇನಲ್ಲ ಅದನ್ನು ಈಗ ಮಾತಾಡ್ತೀನಿ ಬೈ. ಸೋನಿ ಲಿವ್ದವ್ರೆ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಮಾಡ್ತಾರೆ. ಅಂದರೆ ರಿಯಲ್ ಇನ್ಸಿಡೆಂಟ್ ಮ್ಯಾಗ ಏನು ಸ್ಟೋರೀಸ್ ಇರ್ತಲ್ಲ ಅದನ್ನು ಸೀರೀಸ್ ಆಗಿ ಭಾರಿ ಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ಕ್ಯಾಮ್ 1992, ಸ್ಕ್ಯಾಮ್ 2003, ದ ರಾಕೆಟ್ ಬಾಯ್ಸ್ ಸೀಸನ್ 1 ಸೀಸನ್ 2, ದ ಫ್ರೀಡಮ್ ಎಟ್ ಮಿಡ್ ನೈಟ್ ಸೀಸನ್ 1 ಸೀಸನ್ 2, ಮತ್ತು ಇನ್ನೊಂದು GL50 ಅಂತ ಬಂದಿತ್ತು ಬೈ. ಅದು GL50 4 ಎಪಿಸೋಡ್ ಮಿನಿ ಸೀರೀಸ್ ಇತ್ತು. ಆದ್ರೆ ಅದನ್ನು ಮನ್ಸಿಕ್ಕಿತ್ತು. ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಸೋನಿ ಲಿವ್ದವರು ಭಾರಿ ಸೀರೀಸ್ ಮಾಡ್ತಾರೆ. ಮಕ್ಕಳು ಅದನ್ನು ಮಾರ್ಕೆಟಿಂಗೇ ಮಾಡೋಂಗಿಲ್ಲ. ಮಾಡಿ ಸ್ಕ್ಯಾಮ್ 1992 ಮತ್ತು ಸ್ಕ್ಯಾಮ್ 2003 ಇವೆರಡೇ ಜಾಸ್ತಿ ಪಾಪ್ಯುಲರ್ ಆಗ್ಯಾವ. ಉಳ್ಕಿದ್ದೆಲ್ಲಕ್ಕಿಂತ ಆ ಥರ ಹೇಳ್ತೀನಿ ನಾನು. ಸೋನಿ ಲಿವ್ದಾಗ ವೆಬ್ ಸೀರೀಸು ಮತ್ತು ಮೂವೀಸ್ ನೋಡ್ರಿ, ಅವರೇ ಸ್ವಂತ ಡೈರೆಕ್ಟ್ OTTದಾಗ ಬಂದಿದ್ದ ಬೆಂಕಿ ಸೀರೀಸ್ ಅದಾವ, ಬೆಂಕಿ ಫಿಲ್ಮ್ಸ್ ಅದಾವ. ಪಾರ್ಟಿಷನ್ ಟೈಮ್ದಾಗ ಏನೇನು ಜಗಳ ಆಗಿದ್ದಲ್ಲ, ಹಿಂದೂ ಮುಸ್ಲಿಮ್ ಆಯ್ತು, ಇಂಡಿಯಾ ಪಾಕಿಸ್ತಾನ ಆಯ್ತು, ಇಂಡಿಯಾ ಬಾಂಗ್ಲಾದೇಶ, ಬೆಂಗಾಲ್ ಅದೆಲ್ಲ ಆಗಿತ್ತಲ್ಲ, ಅದನ್ನು ಸೀರೀಸ್ದಾಗ ಭಾರಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗಿ ತೋರಿಸ್ಯಾರ. ಮತ್ತು ಅವೇನು ಜನೋಸೈಡ್ ಆಗಿತ್ತಲ್ಲ, ಹಿಂದೂ ಮಂದಿಗೆ ಸಾಯಿಸೋದು, ಮುಸ್ಲಿಮ್ ಮಂದಿಗೆ ಸಾಯಿಸೋದು ಅಂತೇಳಿ, ಅದನ್ನು ಭಾರಿ ಬ್ರೂಟಲಾಗಿ ತೋರಿಸ್ಯಾರ. ಮತ್ತು ನೋಡು ನಿಮಗೆ ರಿಯಲ್ ಇನ್ಸಿಡೆಂಟ್ ಆಗಿದ್ದ ಫುಟೇಜಸ್ ತೋರಿಸ್ತಾರೆ. ಅದ್ರ ಭಾಷಣ ಕೊಡೋದು, ಮತ್ತು ಗಾಂಧೀಜಿ ಯಾವಾಗ ಸಾಯ್ತಾರಲ್ಲ ನಾಥೂರಾಮ್ ಗೋಡ್ಸೆ ಅವ್ರಿಗೆ ಹೊಡಿದು, ಅದ್ರದ್ದು ಇನ್ಸಿಡೆಂಟ್ ಭಾರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಮತ್ತು ಭಾರಿ ಕ್ಲಿಯರಾಗಿ ವಿಜುವಲ್ ಆಗಿ ತೋರ್ಸ್ಯಾರ. ಅವ್ರು ಶೂಟ್ ಮಾಡಿದ್ದು ಹಾಕ್ಯಾರ, ಮತ್ತು ಅವಾಗಿಂದ ಏನೇನು ಸೀನ್ಸ್ಗಳಿದ್ದಲ್ಲ ಅದನ್ನು ಹಾಕ್ಯಾರ. ಭಾರಿ ರಿಯಲಿಸ್ಟಿಕ್ ಅಪ್ರೋಚ್ ತೊಗೊಂಡಾರ. ಸೀರೀಸ್ ಒಳಗೆ ಟೋಟಲ್ 7 ಎಪಿಸೋಡ್ ಅದಾವೆ. 50 ನಿಮಿಷನ ಒಂದು ಎಪಿಸೋಡ, ನಡು ಒಂದು ತಾಸಿನ ಅದಾವೆ ಅಷ್ಟೇ. ಉಳ್ಕಿದೆಲ್ಲ ಬಿಟ್ಟರೆ 50 ನಿಮಿಷನ ಅದಾವೆ. ಭಾರಿ ಗ್ರಿಪ್ಪಿಂಗ್ ಅದಾವೆ, ಭಾರಿ ಎಂಗೇಜಿಂಗ್ ಅದಾವೆ. ಸೊ ಓವರ್ ಆಲ್ ಹೇಳ್ಬೇಕಪ್ಪ ಅದನ್ನ ಸೀರೀಸ್ದ ಔಟ್ಪುಟ್ ಭಾರಿ ಚಲೋ ಬಂದೈತಿ. ಅದ್ರ ಶಾರ್ಟ್ಸ್ ಆಯ್ತು, ಸಿನಿಮೆಟಿಕ್ ಶಾರ್ಟ್ಸ್ ಆಯ್ತು, ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಆಯ್ತು, ಅದ್ರ ಜೊತೆ ಮ್ಯೂಸಿಕ್ ಏನು ಮಾಡಿದ್ಲ ಬೈ. ಮ್ಯೂಸಿಕ್ ನನಗೆ ಭಾಳ ಇಷ್ಟ ಆಗೈತಿ, ಸ್ಪೆಷಲಿ ಇಂಟ್ರೋ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ನೀವೇನು ನೋಡಿದ್ರಪ್ಪ ಅಂತಂದ್ರೆ ಸೀರೀಸ್ ನಿಮಗೆ ಹೆಂಗೆ ಅನಿಸ್ತಾ ಪ್ಲೀಸ್ ಕಮೆಂಟ್ ಮಾಡಿರಿ. ಸಿಗೋಣ ಮುಂದಿನ ಮಾಡಿದಾಗ ಅಲ್ಲಿ ತನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.